ಶಿವಲಿಂಗೇಗೌಡರು ನಿಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತು. ಟೂಗಳನ್ನ ರಚನೆ ಮಾಡಬೇಕು, ಅವರಿಗೆ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮತ್ತು ಈ ದೇಶದಲ್ಲಿ ಈ SIR ಕೇಂದ್ರ ಸರ್ಕಾರ ಯಾವ ರೀತಿ ದುರುಪಯೋಗ ಪಡಿಸಿಕೊಂಡು ಅನೇಕ ರಾಜ್ಯಗಳಲ್ಲಿ ವಾಮಮಾರ್ಗದಲ್ಲಿ ಚುನಾವಣೆಯನ್ನು ಗೆಲ್ತಕ್ಕಂಥ ಕೆಲಸ ಮಾಡಿದ್ರು ಅಂತಕ್ಕಂಥದ್ದನ್ನ ಆ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಿಮ್ಮೆಲ್ಲರ ಮನಸ್ಸಿಗೆ ಅದನ್ನು ಬಿತ್ತರಿಸಲಿಕ್ಕೆ ಸಮರೋಪಾದಿಯಲ್ಲಿ ಈ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಚಾರ ಆಂದೋಲನವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿಯನ್ನು ಹೊತ್ತು ಇದರ ಜವಾಬ್ದಾರಿಯನ್ನು ಹೊತ್ತು ಬಂದಿರತಕ್ಕಂಥ ಕರ್ನಾಟಕ ರಾಜ್ಯದ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ದೊಡ್ಡ ಪ್ರಮಾಣದ ಯೋಜನೆ ಆದಂತ ಗ್ಯಾರಂಟಿ ಸಮಿತಿಯ ಈ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಹಿರಿಯರೂ ಆಗಿರ್ತಕ್ಕಂಥ ಮಾಜಿ ಸಚಿವರೂ ಆಗಿರ್ತಕ್ಕಂಥ HM ರೇವಣ್ಣನವರೇ ಮತ್ತು ನಮ್ಮ ಈ ಜಿಲ್ಲೆಯ ಯುವ ನಾಯಕರು ಸಂಸದರು ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ರವರೇ, ನಮ್ಮ ಹಾಸನ ಪ್ರಾಧಿಕಾರದ ಅಧ್ಯಕ್ಷರಾದ ಪಟೇಲ್ ಶಿವಪ್ಪನವರೇ, ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ನಮ್ಮ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಬಿಳಿ ಚೌಡಯ್ಯನವರೇ, ಈ ಜಿಲ್ಲೆಯ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಮುಖಂಡರು ಆದಂತ ಶೇಷಣ್ಣವರೇ, ಅರಸೀಕೆರೆ ನಗರ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶೇಖರಣ್ಣವರೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ನಮ್ಮ ಬಾಣವಾರದ ಶ್ರೀನಿವಾಸ್ ಅವರಿಗೆ ಕಾಗದ ಶ್ರೀನಿವಾಸ್ ಅವರು ಮತ್ತು ನಮ್ಮ ಯಾರು ಬ್ಲಾಕ್ ಪ್ರೆಸಿಡೆಂಟ್ ಸರಿಯಾಗಿ ಇಟ್ಕೊಂಡಿದ್ದೀನಿ, ಸರಿ ಹೇಳ್ಬೇಕಾಗುತ್ತೆ. ನಾವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಬಹುಶಃ ಮುಂದೆ ಇದರ ಕತೆ ನಮಗೂ ಅನುಭವಿಸ್ತೇವೆ. ಈ ರಾಷ್ಟ್ರದಲ್ಲಿ ವಿರೋಧಿ ಪಕ್ಷಗಳು ಬರಬಾರದು, ಏಕಛತ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿ ಈ ದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೊಂಟಿರ್ತಕ್ಕಂಥ ಈ ಬಿಜೆಪಿಯವರು ಯಾವತ್ತು ಬೇಕಾದ್ರೂ ನಮ್ಮನ್ನ ಈ ಅಡ್ಡದಾರಿಗೆ ಹಿಡಿದು ನಮ್ಮನ್ನು ಸೋಲಿಸಬಹುದು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ರಾಹುಲ್ ಗಾಂಧಿ ಅವರು ಒಪ್ಪಲೇಬೇಕು. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾಡಿದಂತ ವಾದ ವಿವಾದಗಳನ್ನು ಆಲನೆ ಮಾಡಿದ್ರೆ ಗೊತ್ತಾಗುತ್ತೆ. ಅವತ್ತು ವಾದ ವಿವಾದವನ್ನು ಮಾಡಿ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದ ಜನತೆಗೆ ಕರೆ ಕೊಟ್ಟರು. ಇವರು ವೋಟ್ ಚೋರಿ ಮಾಡ್ತಾರೆ. ಇದರಿಂದ ನಾವು ಎಲ್ಲರೂ ಸಂಘಟಿತರಾಗಬೇಕು, ನಾವೆಲ್ಲ ಬುದ್ಧಿವಂತರಾಗಬೇಕು, ಕಾರ್ಯೋನ್ಮುಖರಾಗಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟದ್ರ ಮೇಲೆ ಇವತ್ತು ನಾವೆಲ್ಲ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯೋನ್ಮುಖರಾಗಿದೆ. 1 ತಿಂಗಳಾಯ್ತು MLAಗಳು ನಮ್ಮನ್ನೆಲ್ಲ ಒಂದು ಮೀಟಿಂಗ್ ಅನ್ನ ದೇವನಹಳ್ಳಿ ರೆಸಾರ್ಟ್ ನಲ್ಲಿ ಕರ್ತವ್ಯದ ಬಗ್ಗೆ ಮಾತ್ರ ನಾನು ಸೀಮಿತ ಮಾಡ್ಕೊಳ್ತೇನೆ. ಆಯ್ತು, ನಿಮ್ಮೆಲ್ಲರ ಆಸೆ ಪ್ರಕಾರ ನಾನು ಧ್ವನಿ ಕೊಡಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಸೋಮಂದ್ರ ನಾಗಪಟ್ಟಾಗಲಿ ಬಂಧುಗಳೇ, ನನ್ನ ಶಿವಲಿಂಗೇಗೌಡರ ಸ್ನೇಹ ಅವರು ಪಕ್ಷವನ್ನು ಸೇರುವಂಥ ಸಮಯದಲ್ಲಿ ನಾನು ಶಿವಕುಮಾರ್ ಅವರು, ಸುರೇಶ್ ಅವರು ಮನೆಗೆ ಬಂದು ಕೇಳ್ಕೊಂಡಂಥ ಸಮಯದಿಂದ ಇಲ್ಲಿವರೆಗೂ ಕೂಡ ನಾವು ಅವರ ರಾಹುಲ್ ಗಾಂಧಿ ಅವರು ಬಂದಂಥ ಕಾರ್ಯಕ್ರಮದಿಂದ ಹಿಡಿದು ನನ್ನ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಕಾರ್ಯಕ್ರಮ ಮತ್ತು DK ಶಿವಕುಮಾರ್ ಅವರ ಬಹು ದೊಡ್ಡ ಕಾರ್ಯಕ್ರಮಗಳು ಕೂಡ ಭಾಗಿಯಾಗಿ ಇವತ್ತು ಕೂಡ ನಾವು ಸೇರ್ತಾನೆ ಇರ್ತೇವೆ. ಅದರಿಂದ ಶಿವಲಿಂಗೇಗೌಡರ ಬಗ್ಗೆ ತಾವು
ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾನು ಒಬ್ಬ ಅವರು ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥದ್ರಲ್ಲಿ ನಿಮ್ಮಲ್ಲಿ ನಾನು ಒಬ್ಬ ನನ್ನ ಅನಿಸಿಕೆಯನ್ನು ಕೂಡ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವ್ರಿಗೆ ಮತ್ತು ನಿಮ್ಮೆಲ್ಲರ ನಾಯಕರಾದಂಥ ಸಿದ್ದರಾಮಯ್ಯನವರು ಇವತ್ತು ಈ ರಾಷ್ಟ್ರದಲ್ಲಿ ಅತ್ಯುತ್ತಮ ಮುಖ್ಯಮಂತ್ರಿಗಳಾಗಿ 8 ವರ್ಷಗಳ ಕಾಲ ಈ ರಾಜ್ಯವನ್ನು ಸುಭಿಕ್ಷವಾಗಿ ನಡೆಸಿ ಕೊನೆಗೆ ಪಂಚಾಯಿತಿ ಅಧ್ಯಕ್ಷನ ಚೇಂಜ್ ಮಾಡಬೇಕಾದ್ರೆ ಬಹಳ ಕಷ್ಟ. ಆಗುವಾಗ ಆಗೋಗ್ತಾರೆ ಬಿಟ್ಕೊಡ್ರಿ ಅಂದರೆ ನಾವೇ ಕಿತ್ತಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ಮುಖ್ಯಮಂತ್ರಿ ಪದವಿಯನ್ನು ಸರಾಗವಾಗಿ ಬಿಟ್ಟಿರುವಂಥ ಸಿದ್ದರಾಮಯ್ಯನವರು ಕೂಡ ನಮ್ಮ ಆತ್ಮೀಯರು ನಮ್ಮ ಸಿದ್ದರಾಮಯ್ಯ ಅಂತಕ್ಕಂಥ ವಿಷಯ ನಾವೇನು ಹೇಳಬೇಕಾಗಿಲ್ಲ. ಇವೆಲ್ಲವನ್ನು ಅರಿತಾಗ ಅವರ ಒಂದು ದೊಡ್ಡ ಹುದ್ದೆ ಸಿಗುವ ಅವಕಾಶ ಇದೆ ಅಂತ ಹೇಳಿ ನಿಮ್ಮ ಆಸೆಗೆ ಸ್ಮರಿಸಿ ಮುಂದಕ್ಕೆ ಹೋಗ್ತೀನಿ. ಇನ್ನೊಂದ್ಸರಿ ಯಾರು ಕೂಗ್ಬಿಡಿದೆ ಈಗ ಬಂಧುಗಳ ಈ ಶಿವಲಿಂಗೇಗೌಡರು ಕೂಡ ಬಹಳ ಉತ್ತಮವಾಗಿ ಮಾತನಾಡೋರು. ಏನಿದ್ರು ಈ ರಾಷ್ಟ್ರದಲ್ಲಿ ಏಳಿನಿಂದ ಸಮ ಕೇಳೋ ಅದೊಂದನವಾಗಿ ಕಂಡುಹಿಡಿದಂಥ ರಾಜ್ಯ ಕರ್ನಾಟಕ. ನಾವು ಇಲ್ಲಿ ಕಳೆದ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಏನು ಶ್ರೇಯಸ್ಸವಾಗಿ ಗೆದ್ರೋ ಅದೇ ರೀತಿ ಒಬ್ಬ ಉತ್ತಮ ಅಭ್ಯರ್ಥಿಯನ್ನು ಸೆಂಟ್ರಲ್ ಕ್ಷೇತ್ರದಲ್ಲಿ ನಾವು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯೂ ಗೆಲ್ಲಬೇಕಾದಂಥ ಅವಶ್ಯಕತೆ ಇತ್ತು. ಅಲ್ಲಿ ಸೋತ ಮೇಲೆ ನಾವು ಪರಿಷ್ಕರಣೆ ಮಾಡಿ ನೋಡಿದಾಗ ಓಟಿನ ಪರಿಸ್ಥಿತಿ ಹೇಗಿದೆ ಅಂದರೆ ಕಾಂಗ್ರೆಸ್ ಓಟ್ ಆದರೆ ತೆಗೆಯೋದು, BJP ಓಟ್ ಆದರೆ ಸೇರಿಸೋದು. ಈ ದೃಷ್ಟಿಯಲ್ಲಿ ಒಂದು ಮನೆಯಲ್ಲಿ 80 ಓಟ್ ಇತ್ತು BJP ಅವರು ಎಲ್ಲ ಸಾಧ್ಯನ ಮಲಗಕ್ಕಾಗತ್ತಾ ಇರೋಕ್ಕಾಗತ್ತಾ ವೋಟರ್ ಲಿಸ್ಟಲ್ಲಿ ಇದ್ದ ಮೇಲೆ ಓಟ್ ಹಾಕ್ಸ್ತೀವಿ ಅಂತಾರೆ ನಮ್ಮ ಓಟಿನ ಅವತ್ತು ಅಧಿಕಾರಿಗಳು. ಇದು ಒಂದು ಉದಾಹರಣೆ. ಇದು ಒಂದು ಕಡೆ ಆದರೆ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಇಡೀ ಭಾರತದಲ್ಲಿ ಮತಚೋರಿ ವಿಷಯದಲ್ಲಿ ಮಾನ್ಯ ಶಿವಲಿಂಗೇಗೌಡರು ಹೇಳಿದಾಗೆ ಲೋಕಸಭೆಯಲ್ಲೂ ಕೂಡ ಇದನ್ನು ಹೆಚ್ಚಿಸಿದ ಮೇಲೆ ಬೇರೆ ರಾಜ್ಯಗಳು ಎಚ್ಚೆತ್ತುಕೊಂಡು ಆದರೆ 2 ರಾಜ್ಯದಲ್ಲಿ ನಮಗೆ ತೊಂದರೆ ಇದೆ. ಒಂದು ವೆಸ್ಟ್ ಬೆಂಗಾಲಲ್ಲಿ ಅವರೇ ಹೇಳಿದಾಗೆ 95 ಲಕ್ಷ ಮತದಾರರನ್ನ ಕೈ ಬಿಟ್ಟಿದ್ರು ಕಾಂಗ್ರೆಸ್ ಮತದಾರರನ್ನ. ಏನು ಮಾಡ್ತಾರೆ ಮತ್ತು ಅಲ್ಲಿ ನಮಗೆ ನಿಮಗೂ ಗೊತ್ತಾಗುತ್ತೆ. ಎಲ್ಲ ಇಲ್ಲಿ ಇರ್ತಕ್ಕಂಥವರೆಲ್ಲ ಎಷ್ಟೋ ಚುನಾವಣೆ ಮಾಡಿರೋರು. ನಮ್ಮ ಊರಿನಲ್ಲಿ ಯಾರು ಪರ್ಸೆಂಟೇಜು 2-3% ಸಿಗ್ತವೆ ಈ ಕಡೆ ಆ ಕಡೆ. ನಿಖರವಾಗಿರ್ತಕ್ಕಂಥವ್ರು ಇದ್ದೇ ಇರ್ತವೆ. ಇವ್ರ ಮನೆ ಕಾಂಗ್ರೆಸ್ ಮನೆಯ, ಇವ್ರ ಮನೆ BJP ಮನೆಯ, ಇವ್ರ ಜಳಾತ್ ಮನೆಯ ಅಂತಕ್ಕಂಥ ಪರಿಸ್ಥಿತಿಯನ್ನು ನೋಡಿ ಆ ಜನರನ್ನ ಮುಂಚಿನವರ ಬರೀ ಸಂಗೊಳ್ಳಿ ರಾಯಣ್ಣ ಹಾಕೋಕ್ಕಾಗಲ್ಲ, ಬಸವಣ್ಣಗೆ ಹಾಕ್ಬೇಕು, ಎಲ್ಲ ಹಾಕ್ಬೇಕು. ನೀವು ನನ್ನ ಸೀಮಿತ ಮಾಡಬೇಡಿ, ಬನ್ನಿ ಅಲ್ಲ ಬರೋಣ, ಇನ್ನೊಂದ್ಸರಿ ಬನ್ನಿ. ಇವಾಗ ಕಷ್ಟ ಆಯ್ತು ಕೂತ್ಕೊಂಡು ಮುಂಚೆ ಬಂಧುಗಳ ಅವ್ರಿಗೆ ಸಂಗೊಳ್ಳಿ ರಾಯಣ್ಣ ದಾರ ಹಾಕ್ಬೇಕು. ಯಾಕೆ ಎರಡನೇದು ಚಾಲೆಂಜ್. ತಮಿಳುನಾಡಿನಲ್ಲಿ ಚೆನ್ನೈಯಲ್ಲಿ 75,000 ಮುಖ್ಯಮಂತ್ರಿನ ಸೋಲಿಸಿದ್ದು ಜನ ಅಲ್ಲ, ಅದಕ್ಕೆ ಈ ಮತಚೋರಿಯಿಂದಲೇ ಸೋತಿದ್ದು. ಮೂರನೇದು ಗೆಲುವೆಲ್ಲಿ ಕಂಡಿದ್ದೀವಿ ನಾವು ಅಂದರೆ ಎಚ್ಚೆತ್ತುಕೊಂಡಿದ್ದಲ್ಲಿ ಅಂದರೆ ಕೇರಳದಲ್ಲಿ. ಹೇಗೆ ಕೇರಳದಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಇತ್ತು, ಕೇಡರ್ ಇತ್ತು. ಇದನ್ನು ಸವಿಸ್ತಾರವಾಗಿ ಚರ್ಚೆ ಮಾಡಿ ಇದರ ಬಗ್ಗೆ ಕಾಳಜಿ ವಹಿಸಿ ಓಟದ ಪರಿಷ್ಕರಣೆಯನ್ನು ನೀಟಾಗಿ ಮಾಡಿದಂಥ ಕೀರ್ತಿ, ಜೊತೆಗೆ ಅಷ್ಟೇ ಪ್ರಬಲವಾಗಿ ಕಾಂಗ್ರೆಸ್ಸಿನ ಬೆಂಬಲ ಅವರಿಗೆ ಸಿಕ್ಕಿ ಓಟಿನ ಪರಿಷ್ಕರಣೆಯಲ್ಲಿ ಪಕ್ಷಾತೀತವಾಗಿ ಮಾಡಿದ್ರಿಂದ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದು. ಅಂದರೆ ಅಂಬೇಡ್ಕರ್ ಅವರ ಚಿಂತನೆ ಏನು, ಸಂವಿಧಾನದ ಆಶಯ ಏನು, ಪ್ರತಿಯೊಬ್ಬ ಮತದಾರನು ಮತದಾನದ ಹಕ್ಕು, ಮತ ನಮ್ಮ ಹಕ್ಕು ಅಂತಕ್ಕಂಥದ್ದನ್ನು ತೋರಿಸ್ಕೊಂಡವರು. ಇಂದಿನ ದೊರೆಗಳ ಆಳ್ತಕ್ಕಂಥ ಸಂದರ್ಭದಲ್ಲಿ ರಾಜರು ಆಳ್ತಾ ಇದ್ರು, ಆಮೇಲೆ 25 ರೂಪಾಯಿ ಟ್ಯಾಕ್ಸ್ ಕೊಟ್ಟವರು ಓಟ್ ಹಾಕ್ತಿದ್ರು. ಇದನ್ನೆಲ್ಲ ಬಿಟ್ಟು ಇವತ್ತು ನಾವು ನೋಡಿದ ಕೊನೆಯ ವ್ಯಕ್ತಿಯಿಂದ ಹಿಡಿದು ಅಂಬಾನಿವರೆಗೂ ಒಂದೇ ಓಟು. ಇಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮತಚೋರಿಯ ಕೆಲಸ ಬಹಳ ಅತ್ಯುತ್ತಮವಾಗಿ ಈ ಇಬ್ಬರು ಸೇರಿ ಈ ಭಾರತವನ್ನು ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬರು ಭಾಷಣಕಾರರು ದೇಶದಲ್ಲಿ ಕೋವಿಡ್ ಬಂದರೆ ತಾಳ ಹೊಡೀರಿ, ಇದಕ್ಕೆ ದೀಪ ಹಚ್ಚಿರ್ತಕ್ಕಂಥ ಮಹಾನ್ ನಾಯಕರು ಈ ದೇಶ ಆಡ್ತಾರೆ, ಬಿಡಿ ಅದ್ರ ಬಗ್ಗೆ ಬೇಡ. ಇನ್ನೊಬ್ಬರು ಕುತಂತ್ರದಲ್ಲಿ ಹೆಸರುವಾಸಿ ಪಡೆದಂಥ ಅಮಿತ್ ಶಾ ಅವರು, ಇವರಿಬ್ಬರ ಜೋಡಿ ಇವತ್ತು ಪ್ರಜಾಪ್ರಭುತ್ವವನ್ನು ಕೊಲ್ತಾ ಇದೆ. ಇಂಥ ಸಂದರ್ಭದಲ್ಲಿ
ನಾವು ಯೋಚನೆ ಮಾಡಬೇಕಾಗಿದೆ. ಪ್ರತ್ಯುತ್ತರವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದಂಥ ಒಬ್ಬ ನಾಯಕ ಯಾರಾದರೂ ಇದ್ದರೆ ಅದು ನಮ್ಮ ನಾಯಕ, ಅದು ರಾಹುಲ್ ಗಾಂಧಿಯವರು. ಆ ರಾಹುಲ್ ಗಾಂಧಿಯವರು ಅರಸೀಕೆರೆಗೆ ಬಂದಾಗ ಊಟ ಮಾಡಿದ್ದಿಲ್ಲಪ್ಪ ಅಂದರೆ ಈ ತೋಟದ ಮನೇಲಿ ಏನ್ರಿ ಎಲ್ಲಿದ್ದೀರ? ರಾಹುಲ್ ಗಾಂಧಿಯವರು ಎಲ್ಲಿ ಊಟ ಮಾಡೋರು ಬಂದು ಅರಸೀಕೆರೆಗೆ? ಅದನ್ನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಅಂದ್ರೆ ಅರ್ಥ ಅಷ್ಟು ಪ್ರಯತ್ನವನ್ನು ಮಾಡಿದಂಥ ರಾಹುಲ್ ಗಾಂಧಿ ಅವರನ್ನು ಭಾಳ ಕೆಟ್ಟದಾಗಿ ಮಾತಾಡ್ತಾರೆ. ಇವತ್ತು ಅವರು ಇಡೀ ಪ್ರಪಂಚದ ಗಮನವನ್ನು ಸೆಳೀತಾ ಇದ್ದಾರೆ. ರಾಷ್ಟ್ರದ ಗಮನವನ್ನು ಸೆಳೆದು ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ನಾವು ನೀವೆಲ್ಲ ಕೈ ಜೋಡಿಸ್ಬೇಕು. ಡೆಯಲ್ಲಿ ಈ ಚುನಾವಣೆಗೆ ಏನು ಹಿಂದೆ ಇತ್ತು ಅವೆಲ್ಲ ಮಾತನಾಡೋರು ಹೇಳಿದ್ದಾರೆ. ಎಸ್ ಪಿ ಲಿಂಗರಾಜ್ ಅವರು ಬೂತ್ ನಂಬರ್ 100 169 ಬೂತ್ ನಾರಾಯಣ ಜಯಕುಮಾರ್ ಅವರು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಬೂತ್ ನಂಬರ್ 148 ಜಮೀರ್ ಅಹಮದ್ ಅಬ್ದುಲ್ ಜಮೀರ್ ಅವರು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಬೂತ್ ನಂಬರ್ 133 ಶ್ರೀಧರ್ ಅವರು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀನಿವಾಸ್ ಮೂರ್ತಿ ಅವರು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ.